ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಈಗಾಗಲೇ ಆಲ್ರೆಡಿ ನಿಮಗೂ ಕೂಡ ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಹಾಗಿದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ, ಮತ್ತೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ನನಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಕಾವ್ಯ, ಏಪ್ರಿಲ್ ಅಲ್ಲಿ ಸೊ ತಿಳಿಸಿ ಅಂತ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರಿ. ಸೊ ಸರ್ಕಾರದ ಕಡೆಯಿಂದ ಆದಷ್ಟು ಬೇಗನೆ ಯೋಜನೆಯ 29ನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಬಿಲ್ಲಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ನಿಮ್ ಖಾತೆಗೆ ಹಣ ಬರೋದಷ್ಟೇ ಬಾಕಿ ಅಂತ ಕೂಡ ನಾನು ತಿಳಿಸಿದ್ದೆ. ಸೊ ಆದಷ್ಟು ಬೇಗನೆ ಸರ್ಕಾರ ಏಪ್ರಿಲ್ 6ನೇ ತಾರೀಕು ಹಣನ ಬಿಡುಗಡೆ ಮಾಡಿದ್ರೆ ಸೊ 5ನೇ ತಾರೀಕು ಸಂಜೆಯಿಂದಲೇ ಬಿಡುಗಡೆ ಆಗಿದೆ. ಒಟ್ಟಾರೆ 6ನೇ ತಾರೀಕಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ. ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಿದ್ದು ಒಂದೇ, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಯಾವಾಗ ಬರುತ್ತೆ ಕಾವ್ಯ? ಈಗಾಗಲೇ ನಾವು ಆಲ್ರೆಡಿ 28ನೇ ಕಂತಿನ ಹಣನ ಪಡ್ಕೊಂಡಿದೀವಿ, 29ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಸೊ ಕೇಳ್ತಾ ಇದ್ರಿ. ಈಗ ಎಲ್ರಿಗೂ ಕೂಡ ಒಂದು ರೀತಿ ಸರ್ಕಾರದ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ತುಂಬಾ ಜನ ನಮ್ಗೆ 28ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ನಾನು ಹೋದ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ, 90% ಮಹಿಳೆಯರ ಖಾತೆಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ. ಇನ್ನೇನು 10% ಮಹಿಳೆಯರ ಖಾತೆಗೆ ಅಷ್ಟೇನೆ ಹಣ ಬರಬೇಕಾಗಿತ್ತು. ಆಲ್ರೆಡಿ ಅದು ಕೂಡ ಕಂಪ್ಲೀಟ್ ಆಗಿ ಮುಗ್ದಾದ ತಕ್ಷಣನೇ 29ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರು, ಆದಷ್ಟು ಬೇಗ ನಾವು ಹಣನ ಅಂದ್ರೆ ಕೊಡ್ತೀವಿ 2 ತಿಂಗಳದು ಅಂತ ಕೂಡ ಹೇಳಿದ್ರು. 2 ತಿಂಗಳದು ಅಂತಂದ್ರೆ 28, 29 ಒಂದ್ ಸ್ವಲ್ಪ ಜನಕ್ಕೆ 28ನೇ ಕಂತಿನ ಹಣ ಬಂದಿರ್ಲಿಲ್ಲ ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲೂ ಕೂಡ ಪಡ್ಕೊಂಡಿದ್ದಾರೆ. 1ನೇ ತಾರೀಕು 2ನೇ ತಾರೀಕಲ್ಲಿ ಬಿಡುಗಡೆ ಆಗಿದೆ. 5ನೇ ತಾರೀಕು 6ನೇ ತಾರೀಕು ದಿನಾಂಕದಲ್ಲಿ ಅವ್ರಿಗೆ ಮತ್ತೆ ಇನ್ನೊಂದು ಕಂತು ಬಿಡುಗಡೆ ಆಗಿದೆ. ಸೊ ಅದು 29ನೇ ಕಂತಿನ ಹಣ ಆಗಿರುತ್ತೆ. ಈಗಾಗಲೇ ಎಲ್ಲರ ಖಾತೆಗೂ ಕೂಡ ಬಂದು ತಲುಪಿದೆ. ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಮೊದಲ ಹಂತದಲ್ಲಿ, ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದ್ಯಾ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಬಂದು ರಿಲೀಸ್ ಆಗಿದೆ. ಆಲ್ರೆಡಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಒಂದು ಫೀಡ್ಬ್ಯಾಕ್ನ ತಿಳಿಸಿ ಅಂತ ಕೂಡ ಹೇಳ್ತೀನಿ. ಯಾವ ಜಿಲ್ಲೆಗೆ ಬಂದಿತ್ತು ಮತ್ತೆ ಎಷ್ಟನೇ ಕಂತಿನ ಹಣ ಬಂದಿದೆ. ಇನ್ನೇನು 29ನೇ ಕಂತಿನ ಹಣ ಅಷ್ಟೇನೆ ಬರೋ ಆಗಿರೋದು. ಸೊ ಏಪ್ರಿಲ್ ಅಲ್ಲಿ ಏನಾದರೂ 28ನೇದು ಕೂಡ ನಿಮಗೆ ಒಂದೊಂದ್ಸಲ ಈ ತಿಂಗಳಲ್ಲೇ ಬಂದಿರುತ್ತೆ. ನಾನು ಹೇಳಿದ್ನಲ್ಲ 1ನೇ ತಾರೀಕಲ್ಲೂ ಕೂಡ ಬಿಡುಗಡೆ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಈಗ 29ನೇ ಕಂತಿನ ಹಣ ಬಂದು ಒಂದು 45-50% ಮಹಿಳೆಯರ ಖಾತೆಗೆ ಬರೀ 2 ದಿನದಲ್ಲಿ ಬಿಡುಗಡೆ ಆಗಿದೆ. ಇನ್ನೇನು 2 ದಿನಗಳಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾ ಜಿಲ್ಲೆಗಳ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಆಗುತ್ತೆ. ಸೊ ಈ ತಿಂಗಳಲ್ಲಿ ತುಂಬಾನೇ ಬೇಗನೆ ಹಣನ ಬಿಡುಗಡೆ ಮಾಡಿದ್ದಾರೆ. ನೋಡೋದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣದಲ್ಲಿ ಸೊ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದೆ. ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ. 29ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಜಿಲ್ಲೆಗೆ ಬಂದಿದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ ಜಿಲ್ಲೆನ ಕಮೆಂಟ್ ಮಾಡಿ ತಿಳಿಸಿ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.